ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರ್, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ಆತ್ಮೀಯ ವೀಕ್ಷಕರೇ, ನಿಮಗೆಲ್ಲ 2026ರ ಹೊಸ ವರ್ಷದ ಶುಭಾಶಯಗಳು. ನಿಮಗೆ, ನಿಮ್ಮ ಕುಟುಂಬಕ್ಕೆಲ್ಲ, ಹಾಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಈ ವರ್ಷ ಯಶಸ್ಸು, ಕೀರ್ತಿ, ಧನಲಾಭ, ಐಶ್ವರ್ಯ, ನಿಮ್ಮ ಕೆಲಸ ಕಾರ್ಯಗಳಲ್ಲೆಲ್ಲ ಯಶಸ್ಸು ಸಿಗಲಿ ಅಂತೇಳಿ ಆ ದೇವರುಗಳಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಈ ವರ್ಷ ನಮಗೆ 2026 ಗುರುವಾರ ಬರ್ತಾ ಇದೆ. ದಿನ ಶುಭಪ್ರದವಾಗಿದೆ. ಆದರೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಯುಗಾದಿ ಹಬ್ಬ ನಮಗೆ ಹೊಸ ವರ್ಷ. ಆ ಯುಗಾದಿ ಹಬ್ಬದ ದಿನ ಹೊಸ ವಿಚಾರಗಳು ಬರ್ತವೆ. ಹೊಸ ವರ್ಷದ ಭವಿಷ್ಯ ಫಲಾಫಲಗಳು ನಿರೂಪಣೆ ಆಗ್ತವೆ. ಆದರೆ ಹೊಸ ವರ್ಷವನ್ನು ನಾವು ಕರೀತಕ್ಕಂಥದ್ದೇ ಜನವರಿ 1ಕ್ಕೆ. ಹಾಗಾಗಿ ಈ ವರ್ಷ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊತೀನಿ. ಹಾಗೆ 12 ರಾಶಿಗಳ ಭವಿಷ್ಯ ಫಲಾಫಲಗಳ ಬಗ್ಗೆಯೂ ಮಾಹಿತಿಯನ್ನು ಇಂದಿನ ಸಂಚಿಕೆಗಳಲ್ಲಿ ತಿಳಿಸಿರ್ತೇನೆ. ಸಂಬಂಧಪಟ್ಟ ಪರಿಹಾರಗಳ ಬಗ್ಗೆಯೂ ತಿಳಿಸಿರ್ತೇನೆ. ಈ ವರ್ಷದ ವಿಚಾರದಲ್ಲಿ ನೋಡೋದಾದರೆ, ಯಾವೆಲ್ಲ ರಾಶಿಗಳಿಗೆ ಸಮಸ್ಯೆ ಇದೆ ಅಂತೇಳಿ ನಾವು ಗಮನಿಸೋದಾದರೆ, ಮೇಷರಾಶಿಯವರಿಗೆ ಸ್ವಲ್ಪ ಹೆಚ್ಚಿನ ಮಟ್ಟದ ಸಮಸ್ಯೆಗಳು ಕಂಡುಬರ್ತದೆ. ಹಾಗೆ ಮಿಥುನ ರಾಶಿಯವರು ತುಂಬ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಕಟಕ ರಾಶಿಯವ್ರಿಗೂ ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ. ಕನ್ಯಾ ರಾಶಿಯವ್ರಿಗೂ ಸಹ ಯಾವುದೇ ವಿಚಾರ ವ್ಯವಹಾರಗಳಲ್ಲಿ ಶುಭ ಫಲಗಳು ಸಿಗೋದು ಕಷ್ಟ ಸಾಧ್ಯ. ವೃಶ್ಚಿಕ ರಾಶಿಯವ್ರಿಗೂ ಅಂದ್ಕೊಂಡ ರೀತಿ ಶುಭ ಫಲಗಳು ಇಲ್ಲ, ನೆಗೆಟಿವಿಟಿ ಜಾಸ್ತಿ ಇರುತ್ತೆ. ಹಾಗೆ ಮಕರ ರಾಶಿಯವ್ರಿಗೂ ಸಹ ಉತ್ತಮ ಅಲ್ಲ. ಇನ್ನು ಮೀನ ರಾಶಿಯವ್ರಿಗಂತೂ ತುಂಬ ಕಠಿಣವಾದ ಸಮಯ ಅಂತೇಳಿ ಕರಿಬೋದು. ಇಲ್ಲಿ ಏನೆಲ್ಲ ಪರಿಹಾರಗಳನ್ನು ಮಾಡ್ಕೋಬೇಕು ಅಂತಂದರೆ, ಈ ರಾಶಿಗಳವರು ವಿಶೇಷವಾಗಿ ಶನಿ ಭಗವಾನರ ದೋಷಕ್ಕೆ ಸಂಬಂಧಿಸಿದ ಪರಿಹಾರಗಳನ್ನು ಶ್ರದ್ಧಾ ಭಕ್ತಿಯಿಂದ ಮಾಡ್ಕೊಂಬೋದು ಬಹಳ ಉತ್ತಮ. ಶನಿವಾರಗಳಂದು ಯಾವುದೇ ರೀತಿಯ ಹೊಸ ವ್ಯಾಪಾರ ವ್ಯವಹಾರಗಳಿಗೆ ಶುಭಪ್ರದವಾಗಿ ಇರೋದಿಲ್ಲ. ಹಾಗೆ ವಿದ್ಯಾರ್ಥಿಗಳಿಗೂ ಸ್ವಲ್ಪ ಏರುಪೇರು ಹೆಚ್ಚಾಗಿ ಕಂಡುಬರೋದ್ರಿಂದ ಗಣಪತಿ ದೇವರಿಗೆ ಗರಿಕೆ ಪತ್ರೆಯನ್ನು ಅರ್ಪಣೆ ಮಾಡ್ತಕ್ಕಂಥದ್ದು ಅಥವಾ ಗರಿಕೆ ಪತ್ರೆಯ ಹಾರವನ್ನು ಹಾಕಿಸಿ ಪೂಜೆ ಕೊಡ್ತಕ್ಕಂಥದ್ದು, ಹಾಗೆ ಓಂ ಗಂ ಗಣಪತಿಯೇ ನಮಃ ಈ ಸ್ತೋತ್ರವನ್ನು ಜಪ ಮಾಡೋದು ಭಾಳ ಉತ್ತಮ. 108 ಸಾರಿ ಜಪ ಮಾಡ್ಬೋದು. ಶಕ್ತಿ ಇರ್ತಕ್ಕಂಥವ್ರು, ಮನಸ್ಸು ನಾವಿನ್ನೂ ಹೆಚ್ಚಿಗೆ ಜಪ ಮಾಡ್ತೀವಿ ಅಂತಕ್ಕಂಥವ್ರು 1008 ಸಲ ಜಪಿಸ್ಬೋದು. ಗಣಪತಿ ದೇವರಿಗೆ ದೀಪ ಹಚ್ಚಿ, ಅರ್ಶಿನ ಕುಂಕುಮ ಹಚ್ಚಿ, ಗರಿಕೆ ಪತ್ರೆ ಇಟ್ಟು ಅಥವಾ ಗರಿಕೆ ಪತ್ರೆ ಮಾಲೆ ಹಾಕಿ ಪೂರ್ವಾಭಿಮುಖವಾಗಿ ಕುಳಿತುಕೊಂಡು ಜಪ ಮಾಡೋದು ಒಳ್ಳೆಯದು. ಅದೇ ರೀತಿ ಸರಸ್ವತಿ ದೇವರಿಗೂ ಸಹ ಪೂಜೆ ಮಾಡೋದ್ರಿಂದಲೂ ಶುಭ ಫಲ ಸಿಗ್ತವೆ. ಈ ಸರಸ್ವತಿ ದೇವಿಗೆ ಬಣ್ಣದ ಹೂವು ಅರ್ಪಣೆ ಮಾಡಿ, ನೀಲಿ ಬಣ್ಣ ಬೇಡ, ಬೇರೆ ಥರ ಯಾವುದೇ ಬಣ್ಣದ ಹೂಗಳನ್ನು ಇಟ್ಟು ಪೂಜೆ ಮಾಡಿ, ಸರಸ್ವತೀಂ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಇದನ್ನು ವಿದ್ಯಾರ್ಥಿಗಳು ಜಪ ಮಾಡ್ತಾಯಿದ್ರೆ ಅಥವಾ ಸ್ತೋತ್ರವನ್ನು ಪಾರಾಯಣ ಮಾಡ್ತಾಯಿದ್ರೆ ಅಲ್ಲೂ ಸಹ ವಿದ್ಯೆಗೆ ಅನುಕೂಲಗಳು ಆಗುತ್ತೆ. ಈ ಏನು ಹೇಳಿದ್ದೀನಿ, ಈ ರಾಶಿಗಳವರಿಗೆ ತುಂಬ ಡಿಸ್ಟರ್ಬೆನ್ಸ್ ಇರುವ ಕಾರಣ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ಯಾವುದೇ ಹೊಸ ರೀತಿಯ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದಾಗಲಿ, ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದಾಗಲಿ ಅಥವಾ ಮನೆ ಕಟ್ತಕ್ಕಂಥದ್ದು
ಇನ್ನಿತರ ಜಮೀನನ್ನು ಖರೀದಿ ಮಾಡ್ತಕ್ಕಂಥದ್ದು, ಇಂಥ ವಿಚಾರಗಳಲ್ಲೆಲ್ಲ ತುಂಬ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸಿ ಪರಿಹಾರಗಳನ್ನು ಮಾಡಿಕೊಂಡು ಮುಂದುವರಿಯೋದು ಭಾಳ ಒಳ್ಳೆಯದು. ವಿಶೇಷವಾಗಿ ಶನಿ ಭಗವಾನರಿಗೆ ಸರ್ಪದೋಷಕ್ಕೆ ಗುರುಬಲ ಇಲ್ಲದಲೇ ಇರ್ತಕ್ಕಂಥವರು ಸಾಯಿಬಾಬಾ ಮಂದಿರ ಅಥವಾ ರಾಘವೇಂದ್ರ ಸ್ವಾಮಿ ಮಂದಿರದಲ್ಲಿ, ವಿಷ್ಣುವಿನ ಸಾನ್ನಿಧ್ಯದಲ್ಲಿ, ದತ್ತಾತ್ರೇಯರ ಕ್ಷೇತ್ರದಲ್ಲಿ ಪೂಜೆ ಕೊಡ್ತಕ್ಕಂಥದ್ದು ಭಾಳ ಉತ್ತಮ. ಹೆಚ್ಚಿನ ಸಮಸ್ಯೆಗಳು ಕಂಡುಬಂದಲ್ಲಿ ಮಾರುತಿ ದೇವರಿಗೆ ಬಿಲ್ವಪತ್ರೆ, ತುಳಸಿ ಪತ್ರೆ ಕೊಟ್ಟು ಹನುಮಾನ್ ಚಾಲೀಸ್ ಪಾರಾಯಣ ಮಾಡೋದರಿಂದ ದಿನನಿತ್ಯ 8 ಸಲ ಕೆಲವೊಂದು ಕಾರ್ಯಗಳು ತುಂಬ ಅನುಕೂಲವಾಗ್ತವೆ. ನಿಮ್ಮ ಸಮಸ್ಯೆಗಳು ದೂರ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ವಿಶೇಷವಾಗಿ ನಿಮ್ಮ ಮನೆ ದೇವರಿಗೆ ಶ್ರದ್ಧಾ ಭಕ್ತಿಯಿಂದ ಪೂಜೆ ಕೊಟ್ಟು ಪ್ರಾರ್ಥನೆ ಮಾಡ್ಕೊಬೋದು, ಭಾಳ ಉತ್ತಮ. ಇನ್ನಿತರೆ ರಾಶಿಗಳಿಗೆ ವೃಷಭ ರಾಶಿ ಇರ್ಬೋದು, ಸಿಂಹ ರಾಶಿ ಇರ್ಬೋದು, ತುಲಾ ರಾಶಿ ಇರ್ಬೋದು, ಧನುಸ್ಸು ರಾಶಿ ಇರ್ಬೋದು ಅಥವಾ ಕುಂಭ ರಾಶಿಗೆ ಸ್ವಲ್ಪ ಮಟ್ಟಿಗೆ ಶುಭ ಫಲ ಸಿಗುವ ಸಾಧ್ಯತೆಗಳಿರೋದ್ರಿಂದ ಈ ರಾಶಿಯವರು ಯಾವುದೇ ಗಡಿಬಿಡಿ ಮಾಡ್ಕೊಂಬೋ ಅವಶ್ಯಕತೆ ಇಲ್ಲ. ಒಳ್ಳೆಯ ಅವಕಾಶವನ್ನು ಎಷ್ಟು ಸಾಧ್ಯವೋ ಅಷ್ಟು ಸದುಪಯೋಗ ಪಡಿಸ್ಕೊಂಬೋದು, ಭಾಳ ಉತ್ತಮ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆಲ್ ಐಕನ್ ಒತ್ತಿ, ಬೆಲ್ ಐಕನ್ ಒತ್ತಿ. ನಮಸ್ಕಾರ.